SDM ಕಾಲೇಜು ಬೇರೆ ಬೇರೆ ಕಾರ್ಯಚಟುವಟಿಕೆಗಳಿಗೆ ಹೆಸರಾಗಿದೆ. ಹಾಗೆಯೇ ಮಕ್ಕಳಿಗೆ ಪುಸ್ತಕದ ಜ್ಞಾನವನ್ನು ಕೊಡುವುದರ ಜೊತೆಗೆ ಜೀವನ ಶಿಕ್ಷಣವನ್ನು ಕೂಡ ಕೊಡುವಂಥದ್ದು ನಮ್ಮ ಉದ್ದೇಶದಲ್ಲಿ ಒಂದು. ಹಾಗಾಗಿ ಕೇವಲ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಮಾತ್ರ ನೋಡಿಕೊಂಡು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡುವಂಥದ್ದು ಅವರ ಕರ್ತವ್ಯ ಆಗಬಾರ್ದು. ಅದರ ಜೊತೆಯಲ್ಲಿ ಸಮಾಜದಲ್ಲಿ ತಮ್ಮ ವ್ಯಾಪ್ತಿಗಿಂತ ಹೊರಗೆ ಬೇರೆಯವರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ, ಕಷ್ಟ ಅಂದರೆ ಏನು, ಅಥವಾ ಅವರ ಕಷ್ಟಗಳಿಗೆ ನಾವು ಹೇಗೆ ಮತ್ತು ಯಾಕೆ ಸ್ಪಂದಿಸಬೇಕು ಅನ್ನುವಂತಹ ಸಂವೇದನೆಯನ್ನು ಕಲಿಸಿಕೊಡಬೇಕು ಅಂಥೇಳಿ ಇವತ್ತು ನಮ್ಮ ಕಾಲೇಜಿನ ವ್ಯುತ್ಪತ್ತಿ ಸಂಘದ ವತಿಯಿಂದ ಸಿಯೋನ್ ಆಶ್ರಮ ಟ್ರಸ್ಟ್ ಇದಕ್ಕೆ ಭೇಟಿಯನ್ನು ನೀಡಿದೆವು. ಈಗಾಗಲೇ ಹೇಳಿದ ಹಾಗೆ ಇದು ದೇವರ ರಾಜ್ಯ. ಇಲ್ಲಿರುವವರೆಲ್ಲರೂ ಕೂಡ ದೇವರ ಮಕ್ಕಳು. ಈ ದೇವರ ಮಕ್ಕಳನ್ನು ಒಳ್ಳೆಯ ಆಶ್ರಯದಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ದೇವರ ಇಚ್ಛೆ ಇರಬಹುದು ಅಂಥೇಳಿ ನಾನು ಅಂದುಕೊಳ್ತೇನೆ. ಹಾಗಾಗಿ ಈ ದೇವರ ಮಕ್ಕಳನ್ನು ಬಹಳ ಪ್ರೀತಿ ಹಾಗೂ ಕಾಳಜಿಯಿಂದ ನೋಡ್ತಾ ಇರುವಂತಹ ದಂಪತಿಗಳು ಇಲ್ಲಿದ್ದಾರೆ. ಡಾಕ್ಟರ್ ಪೌಲೋಸ್ ಅವರಿದ್ದಾರೆ ಹಾಗೂ ಅವರ ಧರ್ಮಪತ್ನಿ ಇದ್ದಾರೆ. ಇಲ್ಲಿ ಬಹುಶಃ 400ಕ್ಕೂ ಹೆಚ್ಚಿನ ಇನ್ಮೇಟ್ಸ್ಗಳಿದ್ದಾರೆ, ಇಲ್ಲಿ ಆಶ್ರಯವನ್ನು ಪಡೆದವರಿದ್ದಾರೆ. ಅವರೆಲ್ಲರ ಬೇಕು ಬೇಡಗಳನ್ನು ತಿಳಿದುಕೊಂಡು ಅವರವರ ವ್ಯಾಪ್ತಿಯಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲವನ್ನು ತಿಳಿದುಕೊಂಡು ಅವರಿಗೆ ಸೇವೆಯ ರೂಪದಲ್ಲಿ ನೀಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಕೂಡ ಮಾರ್ಗದರ್ಶಿಯಾಗಿರುವಂಥದ್ದು. ಇದು ಒಂದು ನಮಗೆ ಪಾಠ. ನಾವು ನಮ್ಮ ಕಾಲೇಜಿನಲ್ಲಿ ಏನು ಶಿಕ್ಷಣವನ್ನು ಪಡ್ಕೊಳ್ತೇವೋ ಅದರ ಜೊತೆಯಲ್ಲಿ ಇಂತಹ ಭೇಟಿಗಳ ಮೂಲಕ ನಾವು ಪಡೆದುಕೊಳ್ಳುವಂಥದ್ದು ಸೇವೆ ಅಂದರೆ ಏನು, ಸಂವೇದನೆ ಅಂದರೆ ಏನು ಅನ್ನುವಂಥದ್ದು, ಅದನ್ನು ನಮಗೆ ಪರಿಚಯ ಮಾಡಲಿಕ್ಕೆ ಇವತ್ತು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿರುವಂಥವರ ಅವಶ್ಯಕತೆಗಳನ್ನು ಪೂರೈಸುವುದರ ಜೊತೆಯಲ್ಲಿ ತಮ್ಮ ಜೀವನದ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಿಬ್ಬಂದಿ ವರ್ಗದವರಿದ್ದಾರೆ. ಇವರೆಲ್ಲರಿಗೆ ಕೂಡ ಮತ್ತಷ್ಟು ಸೇವೆಯನ್ನು ಮಾಡುವಂತಹ ಅವಕಾಶ ಆ ಭಗವಂತ ನೀಡಲಿ ಅನ್ನುವಂಥ ಶುಭ ಹಾರೈಕೆ. ಅದರ ಜೊತೆಯಲ್ಲಿ ಇಲ್ಲಿ ಬಂದಂತಹ ನಮ್ಮೆಲ್ಲ ವಿದ್ಯಾರ್ಥಿಗಳು ಇವರನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ತಾವು ಕೂಡ ಸಮಾಜಕ್ಕೆ ಸೇವೆಯನ್ನು ನೀಡುವಂಥ ಪ್ರೇರಣೆಯನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಮಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಸಿಯೋನ್ ಆಶ್ರಮದ ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ನಿಜಾ ಕುಲಾಲ್ ಅಂತ ಹೇಳಿ. ನಾವು STM ಪದವಿ ಪೂರ್ವ ಕಾಲೇಜಿನ ಉಜಿರೆಯ ಕಲಾ ವಿಭಾಗದ ವ್ಯುತ್ಪತ್ತಿ ಸಂಘದಿಂದ ಬಂದಿದ್ದೀವಿ. ಇಲ್ಲಿಗೆ ನಾವು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ, ಆದರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಹಲವಾರು ಮುಗ್ಧ ಮನಸ್ಸುಗಳ ಜೊತೆಗೆ ನಾವು ಇಂಟರ್ಯಾಕ್ಟ್ ಮಾಡಿದ್ವಿ. ತುಂಬ ಸಂತೋಷಪಟ್ಟರು ಅವರು ಕೂಡ. ಇಲ್ಲಿ ನನಗೆ ಮುಖ್ಯವಾಗಿ ಅರ್ಥ ಆದಂತಹ ಒಂದು ವಿಷಯ ಏನಂದರೆ, ಮನುಷ್ಯನಿಗೆ ಕರುಣೆಗಿಂತ ಜಾಸ್ತಿ ಪ್ರೀತಿ ಅವಶ್ಯಕತೆ ಬಹಳಷ್ಟಿದೆ. ಇಂತಹ ಸಂಸ್ಥೆ ಹಾಗೂ ಇಂತಹ ಸೇವೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಇನ್ನೂ ಕೂಡ ಬಹಳ ಮಟ್ಟದಲ್ಲಿ ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ತುಂಬ ಕಲ್ಚರಲ್ ಪ್ರೋಗ್ರಾಮ್ಸನ್ನು ಕೂಡ ನಾವು ಕೊಟ್ವಿ. ಎಲ್ಲರೂ ಖುಷಿಪಟ್ಟರು. ಇದನ್ನು ನೋಡಿ ಸ್ಫೂರ್ತಿಗೊಂಡು ಇನ್ನೂ ಕೂಡ ಹಲವಾರು ಸಂಸ್ಥೆಗಳು ಈ ಒಂದು ಸಂಸ್ಥೆಯನ್ನು ಭೇಟಿ ಮಾಡಬೇಕು, ಇಲ್ಲಿನ ಜೀವನವನ್ನು ನೋಡಬೇಕು. ತಮ್ಮ ಸಹಾನುಭೂತಿಗಿಂತ ಹೆಚ್ಚಾಗಿ ಇಲ್ಲಿನ ಜನರಿಗೆ ಪ್ರೀತಿ ಅವಶ್ಯಕತೆ ಇದೆ, ಅದನ್ನು ನೀಡಬೇಕಂತ ನಾನು ಹೇಳ್ತೀನಿ. ದೇವರು ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ಸೊ ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ದರೂ ಪ್ರತಿಯೊಬ್ಬರೂ ಕೂಡ ತಮ್ಮಿಂದ ಆಗುವಂತಹ ಅಳಿಲು ಮಟ್ಟದ ಸೇವೆಯನ್ನಾದರೂ ಈ ಸಂಸ್ಥೆಗೆ, ಇಂತಹ ಹಲವಾರು ಸಂಸ್ಥೆಗಳಿಗೆ ಕೊಡಬೇಕು, ಇನ್ನೊಬ್ಬರ ನೋವಿಗೆ ಸ್ಪಂದಿಸಬೇಕು ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.